ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ ಆದ ಡಿಸೈನ್ ತೋರಿಸ್ತೀನಿ. ಈ ಒಂದು ಶಿಫಾನ್ ಸ್ಯಾರಿಗೆ ಇದಕ್ಕೆ ಈ ಥರ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಲೆಂತ್ ಬೀಡ್ ಇದು. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಒಂದು ನಾಟ್ ಹಾಕ್ಕೊಂಬಿಟ್ಟು ಸಿಂಗಲ್ ಕ್ರೋಶ 4 ಹಾಕ್ಕೊಳ್ಳೋಣ. ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ನೋಡಿ, ಈ ಥರ ದಾರ ತೊಗೋಬೇಡಿ. ಕ್ರೋಶ ಮೇಲೆ ಈ ಥರ ಜಸ್ಟ್ ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಂಡು ದಾರ ಹಿಂಗೆ ಉದ್ದ ಇಟ್ಕೊಂಡು ನೋಡಿ ಬೀಡ್ ಹಾಕ್ಕೊಳ್ಳೋಣ. ಇದು ನಿಮಗೆ ಬೇಬಿ ಕುಚ್ಚಿಗೆ ಮಾಡೋ ಮೆಥಡಲ್ಲಿ ಡಿಫ್ರೆಂಟ್ ಮೆಥಡ್ ಅಷ್ಟೇ, ಇನ್ನೊಂದು ಥರದ್ದು. ಬೀಡ್ಸ್ ಹಾಕಿ ಕುಚ್ಚು ಹಾಕ್ಕೊಳ್ಳೋದು. ಸೊ ಕೆಲವರಿಗೆ ಬೀಡ್ಸ್ ಇಷ್ಟ ಇರುತ್ತೆ, ಅಂಥವ್ರಿಗೆ ಈ ಥರ ಮಾಡ್ಬೋದು ನೀವು. ಇನ್ನೊಂದು ಮೆಥಡ್ ಅಷ್ಟೇ ನೋಡಿ. ಈ ಥರ ಸಿಂಗಲ್ ಕ್ರೋಶ 4. ಇದು ಅಷ್ಟೇ, ಇಲ್ಲಿ ಡಿಸ್ಟೆನ್ಸು 4 ಸಿಂಗಲ್ ಕ್ರೋಶ ಡಿಸ್ಟೆನ್ಸ್ ಇಟ್ಕೋಬೇಕು. 3 ಅಥವಾ 4 ಚೈನು ಅಷ್ಟರೊಳಗೆ ಇಟ್ಕೊಳ್ಳಿ. ಇಷ್ಟೇ ಡಿಸ್ಟೆನ್ಸು ನೋಡಿಕೊಂಡು ಒಂದೆರಡು ಮಾಡೋಷ್ಟರಲ್ಲಿ ನಿಮಗೆ ಅದು ಪ್ರಾಕ್ಟೀಸ್ ಆಗುತ್ತೆ. ಈ ಥರ ನಾಲ್ಕು ಸಿಂಗಲ್ ಕ್ರೋಶ. ಸೊ ಸ್ಟಾರ್ಟಿಂಗ್ ತೋರಿಸ್ತೀನಿ ನಾನು. ಈ ಥರ ಬರ್ತಾ ಹೋಗುತ್ತೆ. ನೋಡಿ, ಒಂದು ನಾಟ್ ಹಾಕ್ಕೊಳ್ಳಿ. 4 ಸಿಂಗಲ್ ಕ್ರೋಶ, 2 ಬೀಡ್. ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆಮೇಲೆ ಕುಚ್ಚಲ್ಲಿ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ಥರ ಬರುತ್ತೆ. ಮುಗಿಸೋಣ ಇದೇ ಥರ. ಒಂದು ಸ್ವಲ್ಪ ಇದೆ, ಆಮೇಲೆ ಅದನ್ನು ಹೇಗೆ ಮಾಡೋದು ಅಂತ ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಕೊನೆಗೆ ಕುಚ್ಚು ಕಟ್ಟಬೇಕಾಗತ್ತೆ. ಸೊ ಇದು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಟ್ರೈ ಮಾಡ್ಬೋದು. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.